ಸಖಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ ಕೊಬಟೂರ್. ಈ ಫ್ಯಾಷನ್ ಜಗತ್ತೇ ಹಾಗೆ ರಂಗೀನ್ ಲೋಕ. ಕಲರ್ ಆಗಿ ಕಾಣೋ ಈ ದುನಿಯಾಕ್ಕೆ ಮಾರು ಹೋಗೋದ ಜನರೇ ಇಲ್ಲ ಬಿಡಿ. ಆದ್ರೆ ಈ ಗ್ಲಾಮರ್ ಲೋಕ ನೋಡೋಕೆ ಎಷ್ಟು ಚಂದಾನೋ ಇದರೊಳಗೆ ಇದ್ದು ಬದುಕೋದು ಕೂಡ ಅಷ್ಟೇ ಕಷ್ಟ. ಹೌದು, ಈ ವಿಷಯವನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಬಣ್ಣದ ಜಗತ್ನಲ್ಲಿ, ಅದರಲ್ಲೂ ಫಾಸ್ಟ್ ಮೂವಿಂಗ್ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಮಹಿಳೆಯರು ಸರ್ವೈವ್ ಆಗೋದು ಕೊಂಚ ಕಷ್ಟನೇ. ಕೆಲವೊಮ್ಮೆ ಎಷ್ಟೋ ಸಂದರ್ಭಗಳಿಗೆ ಕಾಂಪ್ರಮೈಸ್ ಕೂಡ ಆಗ್ಬೇಕಾಗತ್ತೆ. ಯಾವುದಕ್ಕೂ ಕಾಂಪ್ರಮೈಸ್ ಆಗದೆ ಇಲ್ಲಿನ ಸಮಸ್ಯೆಗಳಿಗೆ ಸಡ್ಡು ಹೊಡೆದು ದಿಟ್ಟವಾಗಿ ನಿಂತು ತನ್ನದೇ ಆದ ಛಾಪು ಮೂಡಿಸುವ ಮಹಿಳೆಯರು ಕೆಲವು ಮಂದಿ ಇದ್ದಾರೆ. ಹೌದು, ಇವತ್ತು ನಾವು ಸಖಿಯಲ್ಲಿ ಫ್ಯಾಷನ್ ದುನಿಯಾದಲ್ಲಿ ತನ್ನದೇ ಆದ ವಿಶಿಷ್ಟ ಶೈಲಿಯ ವಸ್ತ್ರ ವಿನ್ಯಾಸಗಳಿಂದ ಜನಪ್ರಿಯರಾಗಿರುವಂತಹ ಫ್ಯಾಷನ್ ಡಿಸೈನರ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಹಾಗಾದ್ರೆ ಯಾರವರು ಅಂತೀರಾ? ಯು ಹ್ಯಾವ್ ಅ ಲುಕ್. ಬಗೆ ಬಗೆಯ ವಸ್ತ್ರ ವಿನ್ಯಾಸಗಳಿಂದ ಬೆಂಗಳೂರಿನ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನಪ್ರಿಯ ಪಡೆದಿರೋ ಸೆಲೆಬ್ರಿಟಿ ಫ್ಯಾಷನ್ ಡಿಸೈನರ್ ಅಂದ್ರೆ ಅದು ಶಿಲ್ಪಿ ಚೌಧರಿ. ಇವರ ವಸ್ತ್ರ ವಿನ್ಯಾಸಗಳ ವಿಶೇಷತೆ ಅಂದ್ರೆ ಅವುಗಳಲ್ಲಿ ಬಳಸಲಾಗುವ ಭಾರತೀಯ ಸಾಂಪ್ರದಾಯಿಕತೆ, ಅಂದ್ರೆ ನಶಿಸಿ ಹೋಗ್ತಾ ಇರುವ ಹಲವಾರು ಬುಡಕಟ್ಟು ಸಂಪ್ರದಾಯಗಳು, ಅದೇ ರೀತಿಯಾಗಿ ಉಡುಗೆ ತೊಡುಗೆಗಳಿಗೆ ಗ್ಲೋಬಲ್ ಟಚ್ ನೀಡಿ ಮತ್ತೆ ಹೊಸತೊಂದು ಟ್ರೆಂಡ್ ಕ್ರಿಯೇಟ್ ಮಾಡುವಲ್ಲಿ ಸಿದ್ಧ ಹಸ್ತರು. See, how I've seen in the fashion world, this is not criticizing any designer. Mostly designers batte mele concentrate ಮಾಡ್ತಾರೆ. They are not bothered about how the styling will be and ಯಾವ accessory ಹಾಕಬೇಕು, ಯಾವ ಹೇರ್ ಸ್ಟೈಲ್ ಹಾಕಬೇಕು, ಯಾವ ಮುಖ್ಯ ಮೇಕೋವರ್ ಹಾಕಬೇಕು, ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ನನ್ನ ಸಿಗ್ನೇಚರ್ haute couture ಅಂದರೆ ಹೈ ಫ್ಯಾಷನ್. ಇದು ನಾರ್ಮಲಿ ವೇರ್ ಆಗಲ್ಲ. ಇದು ಇಫ್ ಯು ಆರ್ ಗೋಯಿಂಗ್ ಟು ಅ ಪಾರ್ಟಿ ಆರ್ ಇಫ್ ಯು ಆರ್ ಗೋಯಿಂಗ್ ಟು ಅ ರೆಡ್ ಕಾರ್ಪೆಟ್ ಸೆರೆಮನಿ, ಆ ಟೈಮ್ ಇದು ಹೈ ಫ್ಯಾಷನ್ ಸ್ಟೈಲ್ ಬಟ್ಟೆ ಹಾಕಬೇಕು. ಅದು ನಾರ್ಮಲಿ ಇದು ಎಲ್ಲ ಹಾಕಕ್ಕೆ ಆಗಲ್ಲ, ಬಿಕಾಸ್ ಇದುಗೆ ಡ್ರಾಮಾ ವ್ಯಾಲ್ಯೂ ತುಂಬ ಇದೆ. ದ ಗ್ಲೋಬಲ್ ಆರ್ಟ್ ಈಸ್ ಮೈ ಇನ್ಸ್ಪಿರೇಷನ್. ಸೊ ವೆರ್ ಎವರ್ ಐ ಸಿ ಎನಿ ಕೈಂಡ್ ಆಫ್ ಅನ್ ಆರ್ಟ್ ಫಾರ್ಮ್, I derive inspiration from that, and mostly none collection is always art inspired. ವಿವಿಧ ಬಗೆಯ ಎಂಬ್ರಾಯ್ಡರಿ, ಭಾರತೀಯ ಕುಸುರಿ ಕೆಲಸ, ಅದೇ ರೀತಿಯಾಗಿ ದೇಸಿ ಫ್ಯಾಬ್ರಿಕ್ ಗಳಿಗೆ ಮಾಡರ್ನ್ ಟಚ್ ನೀಡಿ ಹೊಸತೊಂದು ಬಗೆಯ ವಿನ್ಯಾಸವನ್ನ ರೂಪಿಸುವ ಇವರ ತೊಡುಗೆಗಳು ಸಾಮಾನ್ಯವಾಗಿ ರೆಡ್ ಕಾರ್ಪೆಟ್ ಕಲೆಕ್ಷನ್. ನಿತ್ಯ ಬಳಕೆಯಲ್ಲಿ ಇವುಗಳನ್ನ ಧರಿಸೋಕೆ ಸಾಧ್ಯವೆನಿಸದೇ ಇದ್ರೂ ಕೂಡ ರೆಡ್ ಕಾರ್ಪೆಟ್ ಇವೆಂಟ್ ಗಳಲ್ಲಿ ರಾಕ್ ಮಾಡುತ್ತೆ ಅಂತಾರೆ ಶಿಲ್ಪಿ. ಇದು ಹಾಕ್ಬಿಟ್ಟು ಹೋಗ್ಬೇಕು. ಇದು ವೇರಿಯಬಲ್ ಇದೆ ಬಿಕಾಸ್ ರೆಡ್ ಕಾರ್ಪೆಟ್ಗೆ ಸೆಲೆಬ್ರಿಟೀಸ್ ಇಷ್ಟು ಲಾಂಗ್ ಗೌನ್ಗೆ ಟ್ರೈನ್ ಯೂಸ್ ಮಾಡ್ತಾರೆ. ಅದು ಕೂಡ ಇಫ್ ಯು ಥಿಂಕ್ how to manage that garment, because the train is so huge, but they wear it and sweep the red carpet and come. It is all in the mind. How you want to carry it, where you want to carry it, it is totally your mindset. So idu nan belief ide and confidence ide. ನಾಚಿಕೆ ಇದ್ದರೆ, ಭಯ ಇದ್ದರೆ ಅದು ಸ್ಟೈಲ್ ಸ್ಟೇಟ್ಮೆಂಟ್ ಮಾಡಕ್ಕೆ ಆಗಲ್ಲ. ಯು ಹ್ಯಾವ್ ಟು ಬಿ ಬೋಲ್ಡ್ ಟು ಕ್ಯಾರಿ ಎನಿಥಿಂಗ್. ಆ್ಯಂಡ್ ಡೆಫಿನೆಟ್ಲಿ ಇದು ಹನಿಕೋಮ್ ಡಿಸೈನ್, ಐ ಥಿಂಕ್ ಇಟ್ ವಿಲ್ ಬಿ ಅ ಬಿಗ್ ಹಿಟ್ ಇನ್ ಅ ರೆಡ್ ಕಾರ್ಪೆಟ್ ಡೂ. ಗೌರವ ಕರ್ಮವೀರ ಚಕ್ರ ರಾಷ್ಟ್ರ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿರುವವರು ಶಿಲ್ಪಿ ಚೌಧರಿ ಫ್ಯಾಷನ್ ದುನಿಯಾದ ಮಹಿಳಾ ಸಾಧಕಿಯರಲ್ಲಿ ಒಬ್ರು. ಇವರ haute couture ವಿನ್ಯಾಸ ಹಾಗೂ ಹೈ ಫ್ಯಾಷನ್ ಸ್ಟೈಲ್ ಸ್ಟೇಟ್ಮೆಂಟ್ಗೆ ಹೊಸದೊಂದು ಆಯಾಮ ನೀಡುತ್ತೆ. To play with the global concepts, with the global art, with the global fabric, with the global embroidery, it gives me a tremendous high, but I get a major kick out of it
only when I feel that I could give a global look to the Indian fabric and design, because सारे जहां से अच्छा हिंदुस्तान हमारा. ಇತಿಹಾಸದ ಪ್ರೊಫೆಸರ್ ಆಗಿದ್ದ ಶಿಲ್ಪಿ ಚೌಧರಿ ತಮ್ಮ ಸ್ಟೈಲ್ ಸ್ಟೇಟ್ಮೆಂಟ್ಗೂ ಐತಿಹಾಸಿಕ ಟಚ್ ನೀಡೋದನ್ನ ಮಿಸ್ ಮಾಡಲ್ಲ. ಪರಿಸರ, ಜಾಗತೀಕರಣ, ಸಮಾಜವಾದ, ಮಹಿಳಾ ಸಬಲೀಕರಣ ಹೀಗೆ ವಿಭಿನ್ನವಾದ ಕಾನ್ಸೆಪ್ಟ್ ಅಡಿಯಲ್ಲಿ ಇವರ ವಸ್ತ್ರ ವಿನ್ಯಾಸಗಳು ಮೂಡಿ ಬರುತ್ತೆ. ಸಾಮಾಜಿಕ ಕಳಕಳಿಯನ್ನ ಫ್ಯಾಷನ್ ದುನಿಯಾದಲ್ಲಿ ಎತ್ತಿ ಹಿಡಿತಾ ಇರುವ ಶಿಲ್ಪಿ ಚೌಧರಿ ಯುವ ಪೀಳಿಗೆಗೆ ಮಾದರಿ ಅಂದ್ರೆ ತಪ್ಪಿಲ್ಲ ಬಿಡಿ. ಸೆಲೆಬ್ರಿಟಿ ಡಿಸೈನರ್ ಯಾರು ಅಂತ ಗೊತ್ತಾಯ್ತಲ್ಲ? ಹಾಗಾದ್ರೆ ಶಿಲ್ಪಿ ಚೌಧರಿ ಅವರ ಕ್ರಿಯೇಟಿವ್ ಔಟ್ಫಿಟ್ ಕಲೆಕ್ಷನ್ ಹೇಗಿದೆ ನೋಡೋಣ ಬನ್ನಿ. ಈ ಕಲೆಕ್ಷನ್ಗೆ ನಾವು ವೆಲ್ವೆಟೀನ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ವೆಲ್ವೆಟೀನ್ ಇದು ಬ್ಲೆಂಡ್ ಆಫ್ ಸ್ವೆಡ್ ಆ್ಯಂಡ್ ವೆಲ್ವೆಟ್. ಇದು ವೆರಿ ರಿಚ್ ಫ್ಯಾಬ್ರಿಕ್ ಆ್ಯಂಡ್ ಮ್ಯಾರೇಜಸ್ ಆ್ಯಂಡ್ ಹೈ ಮಿಡಲ್ ಕ್ಲಾಸ್ ಅವರು ಅಫೋರ್ಡ್ ಮಾಡೋದು ಈ ಫ್ಯಾಬ್ರಿಕ್. ಇದ್ರಿಗೆ ನಾವು ಸ್ವಲ್ಪ ಟ್ವಿಸ್ಟ್ ಕೊಟ್ಟಿದ್ದೀನಿ, ಅ ಟ್ವಿಸ್ಟ್ ಆಫ್ ಸ್ಟೈಲ್. ಅಂದರೆ ಇದರಲ್ಲಿ ನಾವು ಟ್ರೆಂಚ್ ಕೋಟ್, ಯುರೋಪಿಯನ್ ಟ್ರೆಂಚ್ ಕೋಟ್ ಆ್ಯಂಡ್ ಶೇರ್ವಾನಿ, ಅಂದರೆ ನಾರ್ತ್ ವೆಸ್ಟ್ ಫ್ರಂಟಿಯರ್ ರೀಜನ್ದು ಆ್ಯಂಡ್ ಇಂಡಿಯಾದು ಆ್ಯಂಡ್ ಎಲ್ಲ ಮಿಡೀವಲ್ ಪೀರಿಯಡ್ದು ಶೇರ್ವಾನಿ ನಾವು ಬ್ಲೆಂಡ್ ಮಾಡಿಬಿಟ್ಟು ಒಂದು ಟ್ರೆಂಚೋ ಶೇರ್ವಾನಿ ಲುಕ್ ಕೊಟ್ಟಿದ್ದೀನಿ. ಆ್ಯಂಡ್ ಇದರಲ್ಲಿ ನಾವು ಪೋಲ್ಕಿ ಡೈಮಂಡ್ ಸ್ಟಡಡ್ ಎಕ್ಸೆಸರೀಸ್ ಯೂಸ್ ಮಾಡಿದ್ದೀನಿ. ಬಟ್ ಡೈಮಂಡ್ ಈಗ ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಅಫೋರ್ಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇದು ಗ್ಲಾಸ್ಗೆ ಕ್ರಿಯೇಟ್ ಆಗ್ತಾ ಇದೆ ಆ್ಯಂಡ್ ಗ್ಲಾಸ್ ಪೋಲ್ಕಿ ನಾವು ಯೂಸ್ ಮಾಡಿದ್ದೀನಿ ಆ್ಯಸ್ ಅನ್ ಎಕ್ಸೆಸರಿ. ಆ್ಯಂಡ್ ಇವ್ರ ಹೆಡ್ ಗಿಯರ್ ಅಂದರೆ ಕ್ಯಾಪ್ ಇಸ್ ಫ್ರಾಮ್ ಮಿಲಾನ್, ಇಟಲಿ. ಆ್ಯಂಡ್ ದ ಪ್ಯಾಂಟ್ ಸ್ಟೈಲ್ ನಾವು ಐ ಹ್ಯಾವ್ ಯೂಸ್ಡ್ ಇಸ್ ಟರ್ಕಿಶ್ ಪ್ಯಾಂಟ್ಸ್. ಟರ್ಕಿಶ್ ಪ್ಯಾಂಟ್ ಅಂದರೆ ಅವ್ರ ಫೋರ್ಕ್ ತುಂಬ ಕೆಳಗಡೆ ಇರುತ್ತೆ. ಸೊ ಇದು ವೆರಿ ಯುನೀಕ್ ಲುಕ್ ಆ್ಯಂಡ್ ಜಾಸ್ತಿ ಇಂಡಿಯನ್ ಜನಗೆ ಇದು ಪ್ಯಾಂಟ್ ಬಗ್ಗೆ ಪರಿಚಯ ಇಲ್ಲ. ಸೊ ಅದಕ್ಕೆ ನಾವು ಇದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಇನ್ ಇಂಡಿಯನ್ ಫ್ಯಾಷನ್ ವರ್ಲ್ಡ್. ಸೆಕೆಂಡ್ ಕಲೆಕ್ಷನ್ ಅಂದರೆ ಇದು ಫೀಮೇಲ್ ಕಲೆಕ್ಷನ್. ಇದು ಎಂಬ್ರಾಯ್ಡ್ರಿ ಕಲೆಕ್ಷನ್. ಈ ಎಂಬ್ರಾಯ್ಡ್ರಿ ಮಷೀನ್ ಎಂಬ್ರಾಯ್ಡ್ರಿ ಇಸ್ ಚೀಪರ್. ಹ್ಯಾಂಡ್ ಎಂಬ್ರಾಯ್ಡ್ರಿ ಇಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ದಿಸ್ ಮಷೀನ್ ಎಂಬ್ರಾಯ್ಡ್ರಿ ಇಸ್ ಮೋಸ್ಟ್ಲಿ ದ ಫಿಲ್ಲರ್ ಎಂಬ್ರಾಯ್ಡ್ರಿ ವೇರ್ ಯು ಫಿಲ್ ಇನ್ ದ ಮೋಟಿವ್ಸ್ ಆಲ್ ದ ಟೈಮ್. ಆ್ಯಂಡ್ ಈ ಎಂಬ್ರಾಯ್ಡ್ರಿ ನಾವು ಡೂಪಿಯಾನ್ ಸಿಲ್ಕ್ಗೆ ಯೂಸ್ ಮಾಡಿದ್ದೀನಿ, ಫ್ಯಾಬ್ರಿಕ್ಗೆ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇದ್ರಿಗೆ ನಾವು ಟ್ಯೂನಿಕ್ ಲುಕ್ ಕೊಟ್ಟಿದ್ದೀನಿ ವಿತ್ ಅ ಕೇಪ್ ಕೈಂಡ್ ಆಫ್ ಅ ಕಾಲರ್. ಸೊ ಇದು ಆ್ಯಂಡ್ ಮೋರ್ ಓವರ್ ಇದು ನಾವು ಟೀಮ್ ಮಾಡಿದ್ದೀನಿ, ಕೇಪ್ ಕಾಲರ್ ನಾವು ಟೀಮ್ ಮಾಡಿದ್ದೀನಿ ವಿತ್ ಅ ಡಿಸ್ಕ್ ದಟ್ ಹ್ಯಾವ್ ಕ್ರಿಯೇಟೆಡ್ ಔಟ್ ಆಫ್ ಹೇರ್. ಆ್ಯಂಡ್ ಇದು ಎಲ್ಲ ವೆರಿ ಅವಾಗಾರ್ಡ್ ಅಂದರೆ ಕ್ರಿಯೇಟಿವ್, ಟೀಮ್ಡ್ ವಿತ್ haute couture ಹೈ ಫ್ಯಾಷನ್ ಲುಕ್. The next collection for men, ನಾನು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಇದು ಶೇರ್ವಾನಿ, ಇದು ಸಿಲ್ಕ್ ಡೂಪಿಯಾನ್ ಶೇರ್ವಾನಿ, ಬಟ್ ಸ್ಲೀವ್ಸ್ ಎಲಿಜಬೆಥನ್ ಆ್ಯಂಡ್ ವಿಕ್ಟೋರಿಯನ್ ಪೀರಿಯಡ್ ಪಫ್ಡ್ ಸ್ಲೀವ್ ಕೊಟ್ಟಿದ್ದೀನಿ. ಇದು ತುಂಬ ರೇರ್. ಅದಕ್ಕೆ ನಾವು ಈ ಫ್ಯಾಷನ್ ವರ್ಲ್ಡ್ಗೆ, ಇಂಡಿಯನ್ ಫ್ಯಾಷನ್ ವರ್ಲ್ಡ್ಗೆ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಕಿ ಪ್ಲೀಸ್ ಟ್ರೈ ದಿಸ್ ಸ್ಟೈಲ್. ಸೊ ಇದು ಪಫ್ ಸ್ಲೀವ್, ಲಾಂಗ್ ಪಫ್ ಸ್ಲೀವ್ಸ್ ಟಿಲ್ ಎಲ್ಬೋಸ್, ಆ್ಯಂಡ್ ಇದು ವೆರಿ ವಿಕ್ಟೋರಿಯನ್. ಆ ಟೈಮ್ ಮೆನ್ ಆ್ಯಂಡ್ ವಿಮೆನ್, ದ ಲಾರ್ಡ್ಸ್ ಆ್ಯಂಡ್ ದ ಲೇಡೀಸ್ ಮೋಸ್ಟ್ಲಿ
used to wear that with gowns. Now ಶೇರ್ವಾನಿಗೆ ಇದು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಆ್ಯಂಡ್ ಬಾಟಮ್ ಅವ್ರಿಗೆ ಪೆಲಾಸಿಯೋ ಪ್ಯಾಂಟ್ ಕೊಟ್ಟಿದ್ದೀನಿ. ಪೆಲಾಸಿಯೋ ಪ್ಯಾಂಟ್ is a little more modification of pajamas, the Sindhi pajamas. The Sindhi pajamas of northwest frontier region, Sindh region, which is a part of Pakistan today. So ಅಲ್ಲಿ ಪಜಾಮಾ ಸ್ಟೈಲ್ ತುಂಬ ಹಳೇ ಕಾಲಿಂದ ಬರ್ತಾ ಇದೆ. ಸೊ ಇದರಲ್ಲಿ ನಾವು ಸ್ವಲ್ಪ ಪೆಲಾಸಿಯೋ ಲುಕ್ ಕೊಟ್ಬಿಟ್ಟು ಇದು ಮೇಲ್ ಕಲೆಕ್ಷನ್ಗೆ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಡ್ರೇಪ್ ಈಸ್ ಸಿಲ್ಕ್ ಟಸರ್ ಡ್ರೇಪ್ with the typical Indian lotus motif. Lotus motif in India ಇದು ಹಳೆ ಕಾಲಿಂದ ಬರ್ತಾ ಇದೆ. ಟೆಂಪಲ್ ಆರ್ಕಿಟೆಕ್ಚರ್ಗೆ ಸ್ಕಲ್ಪ್ಚರ್ಗೆ ನೀವು ನೋಡಿ ಲೋಟಸ್ ಫ್ಲವರ್ ತುಂಬ ವ್ಯಾಲ್ಯೂ ಆ್ಯಡೆಡ್ ಫ್ಲವರ್ ಇದೆ. ಸೊ ಅದಕ್ಕೆ ನಾ ಈ ಮೋಟಿಫ್ ಯೂಸ್ ಮಾಡಿ ಅವ್ರಿಗೆ ಡ್ರೇಪ್ ಕೊಟ್ಟಿದ್ದೀನಿ. ನನಗೆ ಮುಖ್ಯ ನನ್ನ ಇನ್ಸ್ಪಿರೇಷನ್ ಇಸ್ ಟ್ರೈಬಲ್. ಆ್ಯಂಡ್ ಇಫ್ ಯು ಸಿ ಟೋಡಾ ಎಂಬ್ರಾಯ್ಡ್ರಿ, ಟೋಡಾಸ್ ಆರ್ ದ ಟ್ರೈಬಲ್ಸ್ ಫ್ರಮ್ ನೀಲಗಿರೀಸ್, ಊಟಿ, ಓಟಾಕಾಮಂಡ್. ಅಲ್ಲಿ ಇವ್ರ ನೇಟಿವ್ ಇನ್ಹ್ಯಾಬಿಟೆಂಟ್ಸ್. ಸೊ ಅಲ್ಲಿ ಇವ್ರು ಬರೀ ಎಂಬ್ರಾಯ್ಡ್ರಿ ಮಾಡ್ತಾರೆ. ಎಂಬ್ರಾಯ್ಡ್ರಿ ಆಫ್ ವೈಟ್ ಬಟ್ಟೆಗೆ, ಆ್ಯಂಡ್ ಮೋಸ್ಟ್ಲಿ ಬಟ್ಟೆ ಕೇಸ್ಮೆಂಟ್ ಇರೋದು. ಇದ್ರ ಮೇಲೆ ಅವ್ರು ನೀಡಲ್ ವರ್ಕ್ ಮಾಡ್ತಾರೆ ಇನ್ ರೆಡ್, ಇನ್ ನೇವಿ ಬ್ಲೂ ಆ್ಯಂಡ್ ಇನ್ ಬ್ಲ್ಯಾಕ್. ಸೊ ಈ ಕಲೆಕ್ಷನ್ಗೆ ನಾನು ತಿಳ್ಕೊಂಡಿದ್ದೆ ಕಿ ಇದ್ರಿಗೆ ಸ್ವಲ್ಪ ಗ್ಲೋಬಲ್ ಲುಕ್ ಕೊಡಬೇಕು. ಅದಕ್ಕೆ ನಾವು ಟ್ಯೂನಿಕ್ ಮಾಡಿದ್ದೀನಿ. ಆ್ಯಂಡ್ ಟು ಟೀಮ್ ಇಟ್ ಅಪ್ ಐ ಹ್ಯಾವ್ ಗಿವನ್ ಅ ಲಿಟಲ್ ಆಫ್ರೋ ಡ್ರೆಡ್ ಲಾಕ್ಸ್ ಲುಕ್. ಆ್ಯಂಡ್ ದ ಎಕ್ಸೆಸರೀಸ್ ನಾವು ಯೂಸ್ ಮಾಡಿದ್ದೀನಿ ಅದು ವೆರಿ ವೆರಿ ಲದ್ದಾಖಿ ಕಾಲರ್ಸ್. ಆ್ಯಂಡ್ ಹೆಡ್ಗೆ ನಾವು ಎಕ್ಸೆಸರಿ ಹಾಕಿದ್ದೀವಿ, ಅದು ಕೂಡ ಲದ್ದಾಖಿ ಕಾಲರ್. ಲದ್ದಾಖಿ ಕಾಲರ್ ಈಸ್ ಕೈಂಡ್ ಆಫ್ ಸ್ಟಡೆಡ್ ವಿತ್ ಅನ್ಕಟ್ ಸ್ಟೋನ್ಸ್, ಪ್ರೆಷಿಯಸ್ ಆ್ಯಂಡ್ ಸೆಮಿ ಪ್ರೆಷಿಯಸ್ ಸ್ಟೋನ್ಸ್. ಸೊ ಇದು ನಾವು ತೋರಿಸಿದ್ವಿ. ಇದು ಸೊ ಲದ್ದಾಖಿ ಟ್ರೈಬಲ್ ಆ್ಯಂಡ್ ಟೋಡಾ ಟ್ರೈಬಲ್ಸ್ ಇದು ಎರಡು ಬ್ಲೆಂಡ್ ಮಾಡಿಬಿಟ್ಟು ನಾವು ಒಂದು ಲುಕ್ ಕೊಟ್ಟಿದ್ದೀನಿ ವಿತ್ ಆಫ್ರೋ ಹೇರ್ ಸ್ಟೈಲ್. We go, it's the rhythm of life. Don't miss time in the search of life. Give me more, let's go. Come on, come on, come on, yeah. Never say no, never say yes. Never come and show us how to just go and fly. My neon collection is a conglomeration of several raw silk bits and pieces. ಇದು ಸರ್ಫೇಸ್ ಡಿಸೈನ್. ಇದು ಪೀಸಸ್, ವೇಸ್ಟ್ ಪೀಸಸ್ ಜಾಯಿನ್ ಮಾಡಿಬಿಟ್ಟು ನಾವು ಕೋಲಾಜ್ ಥರ ಮಾಡಿದ್ದೀನಿ. ಈ ಕೋಲಾಜ್ಗೆ ಒಳಗಡೆ ನಾವು ನಿಯಾನ್ ಪಿಂಕ್ ಕೊಟ್ಟಿದ್ದೀನಿ, ಔಟ್ಸೈಡ್ ನಾವು ಕೈಂಡ್ ಆಫ್ ಡ್ರೆಡ್ ಲುಕ್ ಕೊಟ್ಟಿದ್ದೀನಿ ವಿತ್ ಸ್ಕ್ವೇರ್ಸ್ ಆ್ಯಂಡ್ ಸರ್ಫೇಸ್ ಡಿಸೈನ್, ಮೇನ್ಲಿ 2D ಸರ್ಫೇಸ್ ಡಿಸೈನ್ಸ್. ಇದ್ರಿಗೆ ನಾವು ಒಂದು ಡ್ರೇಪ್ ಮಾಡಿಬಿಟ್ಟು ಒಂದು ಟ್ಯೂನಿಕ್ ಲುಕ್ ಕೊಟ್ಟಿದ್ದೀನಿ. ಆ್ಯಂಡ್ ಇದ್ರಿಗೆ ಎಕ್ಸೆಸರೈಸ್ ನಾವು ಮಾಡಿದ್ದೀನಿ ಮೇನ್ಲಿ ಫ್ರಮ್ ನಾರ್ತ್ ಈಸ್ಟ್. ನಾರ್ತ್ ಈಸ್ಟ್ ಬಗ್ಗೆ ನಾವು ಹೇಳಬೇಕು, ಇದು ಈ ಜಾಗನಲ್ಲಿ ಎಷ್ಟು ಫ್ಯಾಬ್ರಿಕ್ ವ್ಯಾಲ್ಯೂ ಇದೆ, ಎಷ್ಟು ಎಕ್ಸೆಸರಿ ವ್ಯಾಲ್ಯೂ ಇದೆ, ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಇಂಡಿಯಾಸ್ ನಾರ್ತ್ ಈಸ್ಟ್ ತುಂಬ ರಿಚ್ ಇದೆ ಇನ್ ಕಲ್ಚರ್, ಬಟ್ ನಾವು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಲ್ಲ. ಎಕ್ಸ್ಪ್ಲೋರ್ ಮಾಡಬೇಕು. ಅಲ್ಲಿಂದ ಎಲ್ಲ ಇದು ಹೊಸ ಹೊಸ ಸ್ಟೈಲ್ಸ್ ಇದೆ, ಅದು ಇನ್ವಾಲ್ವ್ ಮಾಡಬೇಕು ಡಿಸೈನ್ಗೆ. ಸೊ ವಾಟ್ ಹ್ಯಾಪನ್ಸ್ ಇಸ್ ಈ ಜಾಗ ಎಕ್ಸೆಸರೀಸ್, ಈ ಜಾಗ ಫ್ಯಾಬ್ರಿಕ್, ದೇ ಗೆಟ್ ಹೈಪ್ಡ್. ಇವ್ರಿಗೆ ಮಾರ್ಕೆಟ್ ಸಿಗುತ್ತೆ. ಸೊ ಮೋಸ್ಟ್ಲಿ ಟು ಪ್ರಮೋಟ್ ದೆಮ್, I think it is the responsibility of we designers to bring these virgin fabrics into the forefront. In my next male collection, ನಾನು ಯೂಸ್ ಮಾಡಿದ್ದೀನಿ again surface design in basically black and white on flannel fabric, and ಇವ್ರಿಗೆ ನಾವು ಟೀಮ್ ಮಾಡಿದ್ದೀನಿ with harem pants, but male harem pants,
and a little bit of an Afghani touch, the Afghani cap, and accessorize ಮಾಡಿದ್ದೀನಿ with the typical north western frontier tribal accessories in silver. So ಇದು ಈ ಲುಕ್ ಕೊಟ್ಟಿದ್ದೀನಿ. North East, I'm very passionate about North East fabric. ಅದಕ್ಕೆ ನಾವು ಈಗ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಇದು ಟ್ರೈಬಲ್ ಫ್ಯಾಬ್ರಿಕ್ ಇನ್ ನಾರ್ತ್ ಈಸ್ಟ್, ಎವ್ರಿ ಟ್ರೈಬಲ್ ವೀವ್ ಇಸ್ ಡಿಫ್ರೆಂಟ್. ಅವ್ರಿಗೆ ಟ್ರೈಬಲ್ ಪರಿಚಯನೇ ಅವ್ರ ವೀವ್ಸ್ಗೆ ಇದೆ. ಸೊ ಒನ್ ಟ್ರೈಬಲ್ಗೆ ಒನ್ ಬೇರೆ ಬೇರೆ ಥರ ವೀವ್ಸ್ ಇರುತ್ತೆ. ದೇರ್ ಇಸ್ ನಾಟ್ ಅ ಸಿಂಗಲ್ ಕಲರ್ ವಿಚ್ ದೇ ಡೋಂಟ್ ಯೂಸ್. I mean, it's like so much of color. That is what I was like thinking. ಯಾವಾಗ ನಾವು ಲಾಸ್ಟ್ ಟೈಮ್ ನಾವು ಯುರೋಪ್ ಹೋಗಿದ್ದೆ, ಅಲ್ಲಿ ನಾನು ಬರೀ 2 ಕಲರ್ ನೋಡಿದೆ. ಒನ್ ಇಸ್ ಬ್ಲ್ಯಾಕ್ ಆ್ಯಂಡ್ ಒನ್ ಇಸ್ ಗ್ರೇ. ಅದು ನೋಡಿ ನಾನು ಫುಲ್ ಬೋರಿಂಗ್ ಆಗಿಬಿಟ್ಟಿದೆ. ಇಟ್ಸ್ ಲೈಕ್ ಯು ಸ್ಟಾರ್ಟ್ ಫೀಲಿಂಗ್ ಡಿಪ್ರೆಸ್ಡ್. ಓನ್ಲಿ ಸೇಮ್ ಕಲರ್. ಆಮೇಲೆ ಅವ್ರ ಮೇಲೆ ಕೋಲ್ಡ್ ಸೀಸನ್, ಆನ್ ಕೋಲ್ಡ್ ಇಟ್ ಇಸ್ ಗ್ರೇ ಆ್ಯಂಡ್ ಇಟ್ ಈಸ್ ಬ್ಲ್ಯಾಕ್. ಇಟ್ಸ್ ಲೈಕ್ total nim emotions and you feeling dim agote. The minute you come to India, everywhere there's a riot of colors. You one street ge hogtira, one temple architecture bere tara. Next street ge hogtira, inna bere tara architecture. One bere street ge hogtira, bere color everywhere. I mean, it's just beautiful. It's like diversity of Indian culture that we thrive in. So idu nan inspiration. ಸೆಲೆಬ್ರಿಟಿ ಡಿಸೈನರ್ ಶಿಲ್ಪಿ ಚೌಧರಿ ಅವರ ಇನ್ನಷ್ಟು ಸ್ಪೈಸಿ ಕಲೆಕ್ಷನ್ ನೋಡೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್. ಫ್ಯಾಷನ್ ಅಲ್ಲೂ ಸಾಕಷ್ಟು ವೈವಿಧ್ಯತೆಗಳಿವೆ. ಸ್ಟ್ರೀಟ್ ಸ್ಟೈಲ್ ಇಂದ ಹಿಡಿದು ರೆಡ್ ಕಾರ್ಪೆಟ್ ಕಲೆಕ್ಷನ್ ವರೆಗೆ ಎಲ್ಲವೂ ಅವುಗಳದ್ದೇ ಆದ ಸ್ಟೇಟ್ಮೆಂಟ್ ನೀಡುತ್ತವೆ. ಶಿಲ್ಪಿ ಚೌಧರಿ ಅವರ ಕಲೆಕ್ಷನ್ ಕೂಡ ಹಾಗೆ. ಅದರಲ್ಲೂ ಪುರುಷರ ವಸ್ತ್ರ ವಿನ್ಯಾಸ ಹಾಗೂ ಆಕ್ಸೆಸರೀಸ್ ನಲ್ಲಿ ಸಾಕಷ್ಟು ಬಗೆಯ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಹೊಸ ಟ್ರೆಂಡ್ ಅನ್ನ ಹುಟ್ಟುಹಾಕಿದ್ದಾರೆ. ಇಲ್ಲಿವೆ ಶಿಲ್ಪಿ ಚೌಧರಿ ಅವರ ಇನ್ನಷ್ಟು ವಸ್ತ್ರ ವಿನ್ಯಾಸಗಳು. Now, ಈ carbon collection, my inspiration is net. 2 types of net I've used. One is sheer net and lame. Adu hesru lame. And another is big hold net. So, ಈ 2 ನೆಟ್ಗೆ ತುಂಬ ವ್ಯಾಲ್ಯೂ ಇದೆ. ಅಂದರೆ ಇದು ಬೇಜಾನ್ ಬಾಡಿ ಕೊಡ್ತಾರೆ, ಬಟ್ಟೆಗೆ ಬೇಜಾನ್ ಬಾಡಿ ಕೊಡ್ತಾರೆ. ಆ್ಯಂಡ್ ಇದು ನಿಮ್ಮ ಸ್ಟೈಲ್ಗೆ, ಮೇಕ್ ಓವರ್ಗೆ ಒಂದು ಡ್ರಮ್ಯಾಟಿಕ್ ಲುಕ್ ಕೊಡ್ತಾರೆ. ಅದಕ್ಕೆ ನಾವು ಇದು ಇಸ್ಕೊಂಡಿದ್ದೀವಿ. ಆ್ಯಂಡ್ ಇದು ಸಿಲ್ವೆಟ್ಗೆ ನಾವು ಸ್ವಲ್ಪ ಬಾಡಿ ಲುಕ್ ಕೊಟ್ಟಿದ್ದೀವಿ. ಸ್ವಲ್ಪ ಬಾಡಿ ಕಾಣಬೇಕು, ಸ್ವಲ್ಪ ಬಟ್ಟೆ ಕಾಣಬೇಕು. ಇಟ್ಸ್ ಲೈಕ್ ಇಟ್ಸ್ ಅ ಪ್ಲೇ ಆಫ್ shade and dark is with the cloth and shade is with a little bit of body scene, the little bit of leg scene, little bit of waist scene. Idu glamour quotient agote. Idu yella red carpet collection. Idu black, idu red carpet. Yella kade idu utkolak move agalla. Bari red carpet ge and doddu high fashion parties ge hogbeku idu aga. And idurge now teaming kottidini with a turban look, and turban very medieval andre the Mughal period, the medieval Sultanate period of India. Idu nan inspiration. Turbans jasti alligene barodu. So now ಈ turban look kottidini. Turban is not only tribal, idu also very haute couture, very high fashion. ಅದರಲ್ಲಿ ನಾವು ಒಂದು ಟಿಯಾರಾ ಹಾಕಿದ್ದೀನಿ. ಇದ್ರ ಬಗ್ಗೆ ಒಂದು ಸ್ಟೋರಿ ಇದೆ. ನನಗೆ ಇನ್ ದ ಮಂತ್ ಆಫ್ ಮಾರ್ಚ್ 2015 ನನಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದ್ದು.
ಆ ನ್ಯಾಷನಲ್ ಅವಾರ್ಡ್ಗೆ ನನಗೆ ಒಂದು ಸೈಟೇಷನ್ ಸಿಕ್ಕಿದೆ, ಆಮೇಲೆ ಒಂದು ಮೆಡಲ್. ತೋ ನಾವು ಫ್ರೇಮ್ ಅಂಗಡಿಗೆ ಹೋಗಿದ್ದೆ ಫ್ರೇಮ್ ಮಾಡೋಕ್ಕೋಸ್ಕರ. ತೋ ಅವ್ರಿಗೆ ವೇಸ್ಟ್ ಬಿಸಾಕ್ತಾ ಇದ್ರು ಅವ್ರ ಫ್ರೇಮ್ ಪೀಸಸ್, ಬಿಟ್ಸ್ ಆ್ಯಂಡ್ ಪೀಸಸ್. ಸೊ ಐ ವಾಸ್ ಜಸ್ಟ್ ಪ್ಲೇಯಿಂಗ್ ಅರೌಂಡ್ ವಿತ್ ಇಟ್ ಆ್ಯಂಡ್ ಐ ಕ್ರಿಯೇಟೆಡ್ ಅ ಕೈಂಡ್ ಆಫ್ ಅ ಟಿಯಾರಾ. ಸೊ ನೀವು ಅವ್ರಿಗೆ ಟರ್ಬನ್ಗೆ ನೋಡ್ತೀರಾ, ಅದು ಫ್ರೇಮ್ ಟಿಯಾರಾ, ಬಿಟ್ಸ್ ಆ್ಯಂಡ್ ಪೀಸಸ್ ಆಫ್ ಫ್ರೇಮ್, ಅದ್ರಿಗೆ ನಾವು ಇದು ಡಿಸೈನ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಆ್ಯಂಡ್ ಬ್ಲ್ಯಾಕ್ ಲುಕ್ಗೆ ನಾವು ಟೀಮ್ ಮಾಡಿದ್ದೀನಿ ವಿತ್ ಅಗೇನ್ ಗ್ಲಾಸ್ ಎಕ್ಸೆಸರೀಸ್ ವಿಚ್ ಇಸ್ ಲೇಟೆಸ್ಟ್ ಟ್ರೆಂಡ್. ಜಾಸ್ತಿ ಎಕ್ಸ್ಪೆನ್ಸಿವ್ ಇಲ್ಲ, ಬಟ್ ತುಂಬ ರಿಚ್ ಲುಕ್ ಕೊಡ್ತಾರೆ. ಇದು ಎಲ್ಲ ಇನ್ಸ್ಪಿರೇಷನ್ ಫ್ರಮ್ ಪೋಲ್ಕಿ ಡೈಮಂಡ್ಸ್. My honeycomb inspiration is from the honeycomb, the bees, how they create a honeycomb, and with the holes, design, style. Idurge now headgear create ಮಾಡಿದ್ದೀನಿ. This is total avant-garde creation. It is not haute couture, it's avant-garde. Avant-garde ಅಂದ್ರೆ creative. So ಇದು ಟೋಟಲ್ ಆರ್ಟ್ ಬೇಸ್ಡ್ ವರ್ಕ್. ಆ್ಯಂಡ್ ದ ಡ್ರೇಪ್ ಅದು ಬಿಗ್ ಹೋಲ್ಡ್ ನೆಟ್ ಯೂಸ್ ಮಾಡಿದ್ದೀನಿ. ಅವ್ರು ತುಂಬ ಬಾಡಿ ಕೊಡ್ತಾರೆ. ಸೊ ಈ ಹಾಕಿದರೆ ದ ಹೋಲ್ ಲುಕ್ ಇಸ್ ಲೈಕ್ ಅ ಫ್ಲವರ್. ಆನ್ ದ ಫ್ಲವರ್ ದ ಗಾರ್ಮೆಂಟ್ ಇಸ್ ಲೈಕ್ ಅ ಫ್ಲವರ್ ಆ್ಯಂಡ್ ದ ಹೆಡ್ ಗಿಯರ್ ಇಸ್ ದ ಹನಿಕೋಮ್. ಯು ನೋ ದ ಬೀಸ್, ದೇ ಕಮ್ ಆ್ಯಂಡ್ ದೇ ಕಮ್ ನಿಯರ್ ದ ಫ್ಲವರ್ಸ್, ಟೇಕ್ ದ ನೆಕ್ಟರ್ and go and create honey, right? So this is the assimilation I've created. The headgear is the honeycomb look, and the body, the drape, the body, the garment is like a flower. About Saura, I feel very pained to talk about ಈ art. ಈ art is a dying art. This art ಜಾಸ್ತಿ ಉಡಿಸಾಗೆ ಈ ಶೆಡ್ಯೂಲ್ ಕಾಸ್ಟ್ ಟ್ರೈಬಲ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಅವ್ರ ಎಕ್ಸ್ಪರ್ಟೀಸ್ ಇದೆ ಈ ಆರ್ಟ್ಗೆ. ಇದು ಆ್ಯಕ್ಚುಲಿ ವಾಲ್ ಆರ್ಟ್. ಈಗ ಯಾರು ಟೇಕರ್ಸ್ ಇಲ್ಲ ಈ ಆರ್ಟ್ಗೆ. ಇನಿಷಿಯಲಿ ಇನ್ ದ ವಿಲೇಜಸ್ they would decorate the walls of their huts, with this art and all. ಈಗ ಯಾರು ಟೇಕರ್ಸ್ ಇಲ್ಲ. ಈ ಆರ್ಟ್ ಫುಲ್ ಡೈಯಿಂಗ್ ಆಗ್ತಾ ಇದೆ. ಸೊ ಐ ಥಾಟ್ ಇನ್ ಮೈ ಸ್ಮಾಲ್ ವೇ ಐ ವಿಲ್ ರಿವೈವ್ ಇಟ್. ಐ ಬ್ರಾಟ್ ದ ಆರ್ಟಿಸ್ಟ್, ಗೇವ್ ಹಿಮ್ ಸಮ್ ವೊಕೇಶನ್, ಆ್ಯಂಡ್ ಅವರು ಈ ಬಟ್ಟೆಗೆ ಆರ್ಟ್ ಮಾಡಿದೆ. ಸೊ ಇದು ನನಗೆ ವಾಟ್ ಯು ಸೇ ರಿಕ್ವೆಸ್ಟ್ ಇದೆ ವೀಕ್ಷಕರಿಗೆ ಕಿ ಟ್ರೈ ಆ್ಯಂಡ್ ರಿವೈವ್ ದ ಲಾಸ್ಟ್ ಟ್ರೈಬಲ್ ಆರ್ಟ್ ಆಫ್ ಇಂಡಿಯಾ ಇನ್ ಎನಿ ವೇ ಯು ವಾಂಟ್. So like that you can save the art from extinction. Now the tire is a little bit of a speed and a global look I wanted to give. We cannot see, humanity cannot move without a tire, right? It is from the time of the Assyrians, that is the ancient Mesopotamian, you call it Iraq today. From that period till today, can we do without tire? We cannot do without tire. There's a lifeline of our lifestyle today. So when I was creating this style, so I thought, let me bring the main element of our transportation, which we move from one part of the world to the other. So bring it on. That was my inspiration. In India ge colonial period, that is the British period, lace introduce ಆಯಿತು. We have Jewish lace, we have English lace, ಬೇರೆ ಥರ Irish lace, ಬೇರೆ ಡಿಸೈನ್, ಫ್ಲೋರಲ್, ಜಾಮೆಟ್ರಿಕ್ ಲೇಸ್ ಇದೆ. ಸೊ ಮೈ ಇನ್ಸ್ಪಿರೇಷನ್ ವಾಸ್ ಲೇಸ್. I thought let me bring lace. So ಇದ್ರಿಗೆ ನಾವು
one jumper design ಮಾಡಿದ್ದೀನಿ and one very high fashion top design ಮಾಡಿದ್ದೀನಿ, and I teamed it again with a lace drape. And the hairstyle, it's just typical with hair I have created. Something very subtle and very the 60s and the 70s look I've given in that. And that's very European, the 60s and the 70s. So I've tried to blend these kind of elements e look ke. Sexy, hot. I love your style, girl. Put it on me. Brian and Tony, go let the ladies know. They got it going on. ಸಖಿಯಲ್ಲಿ ರೆಡ್ ಕಾರ್ಪೆಟ್ನ ಹೈ ಫ್ಯಾಷನ್ ಅನ್ನ ನೋಡಿದ್ದಾಯ್ತು. ಇನ್ನಷ್ಟು ಕಲರ್ಫುಲ್ ಸುದ್ದಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಸಖಿ ಹಾಜರಾಗ್ತಾಳೆ. ನಮಸ್ಕಾರ.